ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನಕ್ಕೆ KCET ಒಂದು ಚಾಯ್ಸ್ ಸೆಂಟರ್ನೇ ಅರ್ಥ ಆಗಿಲ್ಲ. ಸೊ ಯಾವ ರೀತಿ ನಾವು ಚಾಯ್ಸ್ ಮಾಡಿದೀವಿ, ಸೊ ಇವಾಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಗೊತ್ತೇನಿಲ್ಲ, ಆದ್ರೂ ಕೂಡ ಚಾಯ್ಸ್ ಎಂಟ್ರಿ ಮಾಡಿಬಿಟ್ಟಿದ್ದಾರೆ ಅವರು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಯಾವ ಚಾಯ್ಸ್ನ ಸೆಲೆಕ್ಟ್ ಮಾಡಿದ್ರೆ ಕಮೆಂಟ್ ಮಾಡಿ, ಆ ಒಂದು ಚಾಯ್ಸ್ ಪ್ರಕಾರ ನಾನು ನಿಮ್ಗೆ ಹೇಳ್ತೀನಿ ನೀವು ಯಾವ ಚಾಯ್ಸ್ನ ಸೆಲೆಕ್ಟ್ ಮಾಡಿದ್ರೆ ಬೆಸ್ಟ್ ಅದು ಅಥವಾ ವರ್ಸ್ಟ್ ಚಾಯ್ಸ್ನ ನೀವೇನ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕೆಲವೊಂದು ಅಪ್ಡೇಟ್ಗಳು ಇನ್ನ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಮೊದಲನೇದಾಗಿ ನೀವೇನ ಚಾಯ್ಸ್ ಎಂಟ್ರಿ ಮಾಡಿದ್ದೀರಾ ಅಂದ್ರೆ ನೆಕ್ಸ್ಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ₹1 ಕಟ್ಟುವಂತ ಒಂದು ಅವಶ್ಯಕತೆ ಇಲ್ಲ. ಅವಾಗಲೇ ನೀವು ಪೇ ಮಾಡಿದ್ದೀರಾ ಫೀಸ್ನ. ಅದಾದ್ಮೇಲೆ ನೀವು ಅದು ರೌಂಡ್ 3 ತನಕನೂ ಕೂಡ ಆರಾಮಾಗಿ ಹೋಗ್ಬೋದು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಸೊ ಎರಡನೇದಾಗಿ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್, ಇವಾಗ ಕರೆಕ್ಟ್ ಆಗಿರುವಂತ ಒಂದು ಚಾಯ್ಸ್ನ ನಾನು ಚೂಸ್ ಮಾಡಿದ್ದೀನಾ ಅಂತ ಹೇಳಿ. ಸೊ ಮೊದಲನೇದಾಗಿ ಚಾಯ್ಸ್ 1 ಬಗ್ಗೆ ಬಿಟ್ಬಿಡಿ. ಏನಕ್ಕಂದ್ರೆ ನೀವು ಒಳ್ಳೆ ಕಾಲೇಜ್ ಸಿಕ್ಕಿದೆ ಅಂದ್ರೆ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಂತೀರಾ, ಓಕೆನಾ. ತುಂಬಾ ಜನಕ್ಕೆ ಚಾಯ್ಸ್ 1 ಬಗ್ಗೆ ಕ್ಲಾರಿಟಿ ಇದೆ. ಏನಕ್ಕಂದ್ರೆ ಇವಾಗ ಸೊ ಒಳ್ಳೆ ಕಾಲೇಜ್ ಬಂದಿದೆ, ನಾನು ಅನ್ಕೊಂಡಿರೋಂಥ ಒಂದು ಕಾಲೇಜೇ ಬಂದಿರ, ನನಗೆ ಇದು ಸಾಕು ಅಂತ ಅಂದ್ರೆ ನೀವು ಚಾಯ್ಸ್ 1 ಕ್ಲಿಕ್ ಮಾಡ್ಕೊಂಡು ಆರಾಮಾಗಿ ಕೌನ್ಸಿಲಿಂಗ್ನಲ್ಲಿ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬಿಡಿ. ಚಾಯ್ಸ್ 1 ಕ್ಲಿಕ್ ಮಾಡ್ಕೊಂಡು ಆರಾಮಾಗಿ ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊತೀರಾ. ಒಂದು ವೇಳೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಚಾಯ್ಸ್ 2 ಮತ್ತು ಚಾಯ್ಸ್ 3ನಲ್ಲೇ ನಿಮಗೆ ಕನ್ಫ್ಯೂಷನ್ ಇರೋದು ಅಂತಲೇ ಹೇಳ್ಬೋದು. ಚಾಯ್ಸ್ 2 ಬೆಸ್ಟ್ ಆಪ್ಷನ್ ಅಂತ ಹೇಳೋದಾದ್ರೆ 200% ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಅದರಲ್ಲೂ ಕೂಡ ಕೆಲವೊಂದು ಪಾಯಿಂಟ್ಸ್ ಇದೆ. ಮೊದಲನೇದಾಗಿ ನೀವು ಇವಾಗ ತುಂಬ ಇಷ್ಟಪಟ್ಟರೆ ನೀವು ಕಾಲೇಜಸ್ನ ಆಪ್ಷನ್ ಎಂಟ್ರಿನಲ್ಲಿ ಸೆಲೆಕ್ಟ್ ಮಾಡಿರ್ತೀರಾ ಅಲ್ವಾ. ಸೊ ಅದೇ ಥರನೇ ನೀವು ಇವಾಗ 10-12 ಕಾಲೇಜಸ್ನ ಸೆಲೆಕ್ಟ್ ಮಾಡಿರ್ತೀರಾ. ಇದರಲ್ಲಿ ಒಂದು ಬಂದರೆ ಸಾಕು ಅಂತ ಇರೋರು ತುಂಬ ಜನ ಇರ್ತಾರೆ. ಸೊ ಅದರಲ್ಲೂ ಕೂಡ ಒಂದು 3 ಕಾಲೇಜ್ ಬಿಟ್ಟು ಅದನ್ನು ಈ ಕಾಲೇಜ್ ಬಂದರೆ ನನಗೆ ಕಟ್ ಆಫ್ ಆ ಕಡೆ ಹೋಗಿದೆ, ಸೊ ಆದರೂ ಕೂಡ ಕಾಲೇಜಸ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಸೊ ಈ ಕಾಲೇಜ್ ಬಂದರೆ ನನಗೆ ಚೆನ್ನಾಗಿರೋದು ಅನ್ನೋರು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊತಾರೆ. ಏನಕ್ಕೆ ಅಂದರೆ ಆ ಸೀಟ್ನ ಹೋಲ್ಡ್ ಮಾಡಿಕೊಂಡು ಓಕೆ ಈ ಕಾಲೇಜ್ ಓಕೆ ಬಟ್ ನೆಕ್ಸ್ಟ್ ರೌಂಡ್ ತನಕ ನೋಡೋಣಂತೆ ಅನ್ನೋರು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡು ರೌಂಡ್ 2ಗೆ ಹೋಗಬಹುದು. ಸೊ ಅಲ್ಲಿ ನಿಮಗೆ ಟ್ವಿಸ್ಟ್ ಇರೋದು, ಓಕೆನಾ. ಹೊಸ ಕಾಲೇಜನ್ನು ಅಲಾಟ್ಮೆಂಟ್ ಆಯಿತು ಅಂತ ಹೇಳೋದಾದರೆ ಈ ಕಾಲೇಜನ್ನು ಕೂಡ ಲಾಕಲ್ಲಿ ಇರುತ್ತೆ. ಸೊ ಹೊಸ ಕಾಲೇಜ್ ಬೇಕಾ, ಅಡ್ಮಿಷನ್ ಆಗಿ ಚಾಯ್ಸ್ 1ನ ಕ್ಲಿಕ್ ಮಾಡ್ಕೊಂಡು ಮತ್ತೆ ಚಾಯ್ಸ್ ಎಂಟ್ರಿ ಬಿಡ್ತಾರೆ. ಸೊ ಇಲ್ಲ ನನಗೆ ರೌಂಡ್ 3ಗೆ ಹೋಗಬೇಕು ಅಂತ ಅನ್ನೋದಾದರೆ ನೀವು ಮತ್ತೆ ಚಾಯ್ಸ್ 1ನ ಕ್ಲಿಕ್ ಮಾಡ್ಕೊಂಡು ರೌಂಡ್ 3ಗೆ ಹೋಗಬಹುದು. ಇಲ್ಲ ನನಗೆ ಹಳೆ ಕಾಲೇಜ್ ಬೇಕು ಅಂತ ಹೇಳೋದಾದರೆ ನೀವು ಹಳೆ ಕಾಲೇಜನ್ನು ಕೂಡ ಪ್ರಿಫರ್ ಮಾಡಿಕೊಂಡು ಚಾಯ್ಸ್ 1ನ ಕ್ಲಿಕ್ ಮಾಡ್ಕೊಂಡು ನೀವು ಆರಾಮಾಗಿ ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬಹುದು. ಚಾಯ್ಸ್ 2 ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಚಾಯ್ಸ್ 3 ಯಾವ ರೀತಿ ಇದೆ, ಇವಾಗಿರೋ ಕಾಲೇಜು ನನಗೆ ಇಷ್ಟ ಇಲ್ಲ ಗುರು, ನನಗೆ ಈ ಕಾಲೇಜ್ ಬೇಡ, ನನ್ನ ರೌಂಡ್ 2ನಲ್ಲೂ ಕೂಡ ಈ ಕಾಲೇಜ್ ನಾನು ಪ್ರಿಫರ್ ಮಾಡಲ್ಲ ಅನ್ನೋರು ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ಇವಾಗಿರುವಂಥ ಒಂದು ಕಾಲೇಜನ್ನು ಕೂಡ ಡಿಲೀಟ್ ಆಗುತ್ತೆ, ಆರಾಮಾಗಿ ನೀವು ರೌಂಡ್ 2ಗೆ ಹೋಗ್ತೀರಾ. ಸೊ ಅಲ್ಲಿ ನಿಮಗೆ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ, ಅಲ್ಲಿ ನೀವು ಚಾಯ್ಸ್ ಎಂಟ್ರಿನ ಮಾಡ್ಕೊಂಡು ಅಡ್ಮಿಷನ್ ಮಾಡ್ಬೋದು. ಸೊ ನನಗೇನೋ ಚಾಯ್ಸ್ ಎಂಟ್ರಿನಲ್ಲಿ ಚಾಯ್ಸ್ 3 ಏನು ಅಷ್ಟೊಂದು ಸರಿ ಹೋಗಲ್ಲ ಅಂತ ಅನ್ಕೊಂತೀನಿ. ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ನೀವು ಬೆಸ್ಟ್. ಏನಕ್ಕಪ್ಪ ಅಂದರೆ ಇರೋ ಕಾಲೇಜು ಕೂಡ ಇರುತ್ತೆ, ಲಾಕಲ್ಲಿ ಇರುತ್ತೆ, ಆರಾಮಾಗಿ ನೀವು 3rd ರೌಂಡ್ ತನಕನೂ ಕೂಡ ಈಸಿಯಾಗಿ ಹೋಗಬಹುದು. ಸೊ ಹಾಗಾಗಿನೇ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ರೌಂಡ್ 2 ತನಕನೂ ಕೂಡ ವೆಯ್ಟ್ ಮಾಡಿ. ಸೊ ಯಾರೆಲ್ಲ ಕೌನ್ಸಿಲಿಂಗಿಂದ ಹೊರಗಡೆ ಬರಬೇಕು ಅನ್ನೋರು ಚಾಯ್ಸ್ 4ನ ಸೆಲೆಕ್ಟ್ ಮಾಡಬಹುದು, ರೌಂಡ್ 2ನಲ್ಲಿ ಸೆಲೆಕ್ಟ್ ಮಾಡಿ, ಓಕೆನಾ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಇವಾಗ ಗೊತ್ತಾಯಿತು ಅಂತ ಅನ್ಕೊತೀನಿ. ಸೊ ಚಾಯ್ಸ್ ಎಂಟ್ರಿ ಅಂದರೆ ಏನು, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ. ಜೈ ಹಿಂದ್, ವಂದೇ ಮಾತರಂ.